ನಾಯಕತ್ವದ ಬದಲಾವಣೆ ಗೊಂದಲದ ನಡುವೆ ರಾಜ್ಯ ಬಿಜೆಪಿ ನಾಯಕತ್ವದಲ್ಲೂ ಮಹತ್ವದ ಬದಲಾವಣೆಯಾಗುವ ಸಾಧ್ಯತೆ ಎದ್ದು ಕಾಣುತ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಘೋಷಣೆಗೆ ಅಂತಿಮ ಪ್ರಕ್ರಿಯೆ ಶುರುವಾಗಿದೆ. ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಮತ್ತು ರಾಷ್ಟ್ರೀಯ ಉಪಾಧ್ಯಕ್ಷ ಬೈಜಯಂತ್ ಪಾಂಡಾ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಅಭಿಪ್ರಾಯ ಸಂಗ್ರಹದ ವೇಳೆ ಯಾರ ಪರ ಬ್ಯಾಟ್ ಬೀಸಿದ್ರು ರಮೇಶ್ ಜಾರಕಿಹೊಳಿ. ಅಭಿಪ್ರಾಯ ಸಂಗ್ರಹ ಮುಕ್ತಾಯ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಸಂಬಂಧ ರಾಜ್ಯದ ಆಯ್ದ ನಾಯಕರ ಜೊತೆ ಅಭಿಪ್ರಾಯ ಸಂಗ್ರಹ ಮುಕ್ತಾಯಗೊಂಡಿದ್ದು, ಕೇಂದ್ರದ ವೀಕ್ಷಕರು ನಿನ್ನೆಯೇ ದೆಹಲಿಗೆ ವಾಪಸ್ಸಾಗಿದ್ದಾರೆ. ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್, ಉಪಾಧ್ಯಕ್ಷ ಪಾಂಡು ಅವರು ಇಂದೇ ಬಿಜೆಪಿ ವರಿಷ್ಠರಿಗೆ ಅಭಿಪ್ರಾಯ ಸಂಗ್ರಹದ ರಿಪೋರ್ಟ್ ಸಲ್ಲಿಸುವ ಸಾಧ್ಯತೆ ಇದೆ. ಪಕ್ಷದ ಒಂದು ಶಿಸ್ತು ಸಿಪಾಯಿಗಳಿಂದ ಹೈಕಮಾಂಡ್ ವೇಟ್ ಮಾಡುತ್ತೇವೆ. ಮಾತಾಡೋಲ್ಲ, ನಾನು ಏನು ಹೈಕಮಾಂಡ್ ಮಾತಾಡೋದು, ರಾಜ್ಯಾಧ್ಯಕ್ಷ ಯಾವ ಒಪ್ಪಿಲ್ಲ, ಒಪ್ಪೋದಿಲ್ಲ. ಥ್ಯಾಂಕ್ ಯು ಸರ್. ಅಂತಿಮ ಘೋಷಣೆ ಯಾವಾಗ? ನಾಡಿದ್ದು ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಭೇಟಿ ನೀಡಲಿದ್ದಾರೆ. ನಿತಿನ್ ನಬೀನ್ ರಾಜ್ಯ ಪ್ರವಾಸ ಮುಗಿಸಿ ದೆಹಲಿಗೆ ವಾಪಸ್ಸಾದ ಬಳಿಕ ಬಿಜೆಪಿ ಹೈಕಮಾಂಡ್ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆ ಅಂತಿಮ ನಿರ್ಣಯ ತೆಗೆದುಕೊಳ್ಳಲಿದೆ ಎನ್ನಲಾಗುತ್ತಿದೆ. ಸೋಮಣ್ಣ ಪರ ರಮೇಶ್ ಜಾರಕಿಹೊಳಿ ಬ್ಯಾಟಿಂಗ್. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಸಂಬಂಧ ಕೇಂದ್ರದ ವೀಕ್ಷಕರ ತಂಡ ಸಮುದಾಯವಾರು ಅಭಿಪ್ರಾಯ ಸಂಗ್ರಹಿಸಿದ್ದು, ಲಿಂಗಾಯತ, ಒಬಿಸಿ, ಎಸ್ಸಿಯಲ್ಲಿ ಯಾರನ್ನ ಮಾಡಿದ್ರೆ ಸೂಕ್ತ ಎಂಬ ಮಾಹಿತಿ ಕಲೆ ಹಾಕಿದ್ದಾರೆ ಎನ್ನಲಾಗುತ್ತಿದೆ. ಈ ವೇಳೆ ಕೇಂದ್ರ ಸಚಿವ ವಿ ಸೋಮಣ್ಣ ಪರ ರಮೇಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ ಎಂದು ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ಮೂವರ ಹೆಸರು ಸೂಚಿಸಿದ ಸಾಹುಕಾರ್. ನಿನ್ನೆಯ ಭೇಟಿಯ ವೇಳೆ ಕೇಂದ್ರ ಸಚಿವ ಸೋಮಣ್ಣ ಅವರ ಹೆಸರನ್ನ ರಮೇಶ್ ಜಾರಕಿಹೊಳಿ ಸೂಚಿಸಿದ್ದಾರಂತೆ. ಎಸ್ಸಿಯಿಂದ ಮಾಡೋದಾದರೆ ಅರವಿಂದ ಲಿಂಬಾವಳಿ ಮಾಡಿ, ಒಬಿಸಿಯಿಂದ ಮಾಡೋದಾದರೆ ಕುಮಾರ್ ಬಂಗಾರಪ್ಪ ಅವರನ್ನ ಮಾಡಿ ಎಂದು ರಮೇಶ್ ಜಾರಕಿಹೊಳಿ ಅಭಿಪ್ರಾಯ ತಿಳಿಸಿದ್ದಾರೆ ಎನ್ನಲಾಗುತ್ತಿದೆ. ಯಡಿಯೂರಪ್ಪ ಅವರನ್ನೇ ಅಧ್ಯಕ್ಷರಾಗಿ ಮಾಡಿ, ಈ ವೇಳೆ ಲಿಂಗಾಯತ ಸೋಮಣ್ಣ ಅವರನ್ನ ಹೊರತುಪಡಿಸಿ ಮಾಡೋದಾದರೆ ಯಾರು ಎಂದು ವೀಕ್ಷಕರ ಪ್ರಶ್ನೆಗೆ ಉತ್ತರಿಸಿದ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಬಿಎಸ್ ಯಡಿಯೂರಪ್ಪ ಅವರನ್ನ ಕರೆದುಕೊಂಡು ಬಂದು ಅಧ್ಯಕ್ಷರಾಗಿ ಮಾಡಿ ಎಂದಿದ್ದಾರೆ. ನಮ್ಮದು ಕುಟುಂಬ ರಾಜಕಾರಣಕ್ಕೆ ವಿರೋಧ, ನಮ್ಮದು ವ್ಯಕ್ತಿ ಅಲ್ಲ, ಕುಟುಂಬದ ವಿರೋಧ ಅಷ್ಟೇ. ಯಡಿಯೂರಪ್ಪ ಆಯಿತು, ಇವಾಗ ಅವರ ಮಗ ವಿಜಯೇಂದ್ರ. ನಾವು ಲಿಂಗಾಯತ ವಿರೋಧಿಗಳಲ್ಲ, ಕುಟುಂಬ ರಾಜಕಾರಣಕ್ಕೆ ವಿರೋಧ ಎಂದು ಅಭಿಪ್ರಾಯ ಬಿಜೆಪಿಯ ರೆಬೆಲ್ ನಾಯಕ ರಮೇಶ್ ಜಾರಕಿಹೊಳಿ ವೀಕ್ಷಕರಿಗೆ ತಿಳಿಸಿದ್ದಾರೆ ಎನ್ನಲಾಗುತ್ತಿದೆ.